ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 12ನ ವಿನ್ನರ್ ಆಗಿರುವಂತಹ ನಮ್ಮ ಗಿಲ್ಲಿ ನಟನವರು ಇದೇ ಜೂನ್ 21ನೇ ತಾರೀಕು ಅವರ ಒಂದು ಫಸ್ಟ್ ಮೂವಿಯ ಮುಹೂರ್ತ ನಡೀತಾ ಇದೆ. ತುಂಬ ಗ್ರ್ಯಾಂಡಾಗಿ KVN ಪ್ರೊಡಕ್ಷನ್ ಅವರು ತುಂಬ ಗ್ರ್ಯಾಂಡಾಗಿ ಮುಹೂರ್ತ ಮಾಡ್ತಾ ಇದ್ದಾರೆ. ನಮ್ಮ ಗಿಲ್ಲಿಯವರ ಫಸ್ಟ್ ಮೂವಿಯ ಮುಹೂರ್ತ ಚಿಂದಿ ಚಿತ್ರಾನ್ನ ಬೋಂದಿ ಮೊಸರನ್ನ ನೆಕ್ಸ್ಟ್ ಲೆವೆಲಲ್ಲಿದೆ. ನಿಜವಾಗಲೂ ಕೂಡ ಗಿಲ್ಲಿ ಅವರ ಈ ಒಂದು ಫಸ್ಟ್ ಮೂವಿಯ ಮುಹೂರ್ತ ದಿನ ಗಿಲ್ಲಿ ಅವರು ಯಾರ್ಯಾರನ್ನೆಲ್ಲ ಇನ್ವೈಟ್ ಮಾಡಿರ್ಬೋದು ಅಂತ ನಿಮ್ಗೆ ಅನಿಸುತ್ತೆ, ದಯವಿಟ್ಟು ಕಮೆಂಟ್ ಮಾಡಿ. ಅದರ ಒಟ್ಟಿಗೆ ನಮ್ಮ ಗಿಲ್ಲಿಯವರಿಗೆ ನಮ್ಮ ಕಾವ್ಯ ಅವ್ರ ಕಡೆಯಿಂದ ಒಂದು ಸ್ಪೆಷಲ್ ಗಿಫ್ಟ್ ಸಿಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ನಿಜವಾಗ್ಲೂ ಕೂಡ ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಕಾವ್ಯ ಅವರು ಗಿಲ್ಲಿಯವರ ಹುಟ್ಟುಹಬ್ಬಕ್ಕೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಅದೇ ರೀತಿ 21ನೇ ತಾರೀಕು ನಿಮಗೆ ಏನು GK ಫ್ಯಾನ್ಸ್ ಯಾರ್ಯಾರಿದ್ದೀರಾ, GK ಫ್ಯಾನ್ಸಿಗೆ ಎಲ್ಲರಿಗೂ ಕೂಡ ಫೋಟೋಗಳ ಸುರಿಮಳೆನೆ, ಫೋಟೋ ವಿಡಿಯೋಸ್ಗಳ ಸುರಿಮಳೆನೆ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಗಿಲ್ಲಿಯವರ ಸಿನಿಮಾದ ಮುಹೂರ್ತದ ದಿನ ನಮ್ಮ ಕಾವ್ಯ ಗಿಲ್ಲಿಯವರು ಆ ಮುಹೂರ್ತದಲ್ಲಿ ಇರ್ತಾರೆ. ಯಾಕೆ ಅಂದರೆ ಗಿಲ್ಲಿಯವರ ಸಿನಿಮಾಗೆ ಹೀರೋಯಿನ್ನೇ ಕಾವ್ಯ ಅನ್ನೋದು ಗೊತ್ತಾಗ್ತಾ ಇದೆ. ಕಾವ್ಯ ಮತ್ತು ಗಿಲ್ಲಿಯವರ ಒಂದು ಫಸ್ಟ್ ಅಪರೆನ್ಸ್ ಅಂತಲೇ ಹೇಳ್ಬೋದು. ಅಂದರೆ ಪಬ್ಲಿಕ್ಕಲ್ಲಿ ಇಬ್ಬರು ಜೋಡಿಯಾಗಿ ಒಂದು ಸಿನಿಮಾದ ಮುಹೂರ್ತದಲ್ಲಿ ಫಸ್ಟ್ ಅಪರೆನ್ಸು. ಆ ಅಪರೆನ್ಸ್ ಹೆಂಗಿರುತ್ತೆ, ಅವರಿಬ್ಬರ ಕೆಮಿಸ್ಟ್ರಿ, ಅವರಿಬ್ಬರ ಒಂದು ಫಸ್ಟ್ ಲುಕ್ ಹೇಗಿರುತ್ತೆ ಅಂತ ನೋಡೋಕ್ಕೆ ನಾನಂತೂ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಇರುವ ಮಾಹಿತಿಯ ಪ್ರಕಾರವಾಗಿ ಒಂದು ಸೂಪರ್ ಆಗಿರೋ ಸ್ಯಾರಿಲಿ ನಮ್ಮ ಕಾವ್ಯ ಅವರು ಬರುವಂತಹ ಸಾಧ್ಯತೆ ಇದೆ. ಕಾವ್ಯ ಮತ್ತು ಗಿಲ್ಲಿಯವರು ಸಿನಿಮಾದ ಮುಹೂರ್ತಕ್ಕೆ ಬರುವಂತಹ ಸಾಧ್ಯತೆ ಇದೆ. ನಿಜವಾಗ್ಲೂ ಈ ಒಂದು ಫಸ್ಟ್ ಸಿನಿಮಾದ ಮುಹೂರ್ತ ತುಂಬಾ ಗ್ರ್ಯಾಂಡಾಗಿ ನಡೆಯುತ್ತೆ. ಕಾವ್ಯ ಮತ್ತು ಗಿಲ್ಲಿಯವರ ಫೋಟೋಶೂಟ್ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಬ್ಬರ ಒಂದು ಫಸ್ಟ್ ಫೋಟೋಶೂಟ್ ಕೂಡ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಪ್ರಮೋಷನ್ನಿಗೋಸ್ಕರವಾಗಿ ಸಿನಿಮಾ ಮುಹೂರ್ತದ ದಿನ ಒಂದು ಫೋಟೋಶೂಟ್ ಮಾಡ್ತಾರೆ ಎಲ್ಲ ಸಿನಿಮಾಗಳಲ್ಲೂ, ಯಾಕೆಂದರೆ ಒಂದು ಪ್ರಮೋಷನ್ನಿಗೋಸ್ಕರವಾಗಿ. ಹಾಗಾಗಿ ಗಿಲ್ಲಿ ಮತ್ತು ಕಾವ್ಯ ಅವರ ಒಂದು ಫಸ್ಟ್ ಪ್ರಮೋಷನ್ ಶೂಟ್ ಕೂಡ ನಡೆಯುತ್ತೆ, ಒಂದು ಫೋಟೋಶೂಟ್ ಥರ. ಅದೇ ರೀತಿ ಪತ್ರಿಕೆಗಳ ಮುಂದೆ ಅಂದರೆ ಮೀಡಿಯಾ ಮಿತ್ರರ ಮುಂದೆ ಫಸ್ಟ್ ಟೈಮ್ ಗಿಲ್ಲಿ ಕಾವ್ಯ ಕೂಡ ಮಾತನಾಡ್ತಾರೆ. ಏನು ಸಿನಿಮಾ ಕತೆ ಏನು, ಸಿನಿಮಾ ಯಾಕೆ ಒಪ್ಕೊಂಡ್ರು ಆಯಿತಾ, ಅದು ಕಾವ್ಯವರಾಗಿರ್ಬೋದು ಗಿಲ್ಲಿಯವರಾಗಿರ್ಬೋದು ಯಾಕೆ ಸಿನಿಮಾನ ಒಪ್ಕೊಂಡ್ರು, ಸಿನಿಮಾದಲ್ಲಿರುವಂತಹ ವಿಶೇಷತೆಗಳು, ಹಾಗೆ ಸಿನಿಮಾದ ಬಗ್ಗೆ ಮುಂದೇನೆಲ್ಲ ನಡೆಯುತ್ತೆ, ಯಾವಾಗ ಶೂಟ್ ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಶೂಟ್ ಮಾಡ್ತಾ ಇದ್ದಾರೆ ಆಯಿತಾ, ಅದು ಏನು ಮುಂದಿನ ವಿಷಯಗಳನ್ನು ಎಲ್ಲ ವಿಷಯಗಳನ್ನು ಮಾಧ್ಯಮ ಮಿತ್ರರು ಒಟ್ಟಿಗೆ ಹಂಚ್ಕೊಳ್ತಾರೆ ಕಾವ್ಯ ಮತ್ತು ಗಿಲ್ಲಿ. ಅದರೊಟ್ಟಿಗೆ ನಿರ್ದೇಶಕರು ಮತ್ತು ನಮ್ಮ ಪ್ರೊಡ್ಯೂಸರು ಹಂಚ್ಕೊಳ್ತಾರೆ. ಇದರಲ್ಲಿ ಒಂದು ಪ್ಲಸ್ ಏನಪ್ಪ ಅಂತಂದರೆ KVN ಪ್ರೊಡಕ್ಷನ್ನ ಮುಖ್ಯಸ್ಥರಾದಂತಹ ಅವ್ರ ಹೆಸರು ನಂಗೆ ಮರ್ತೋಗಿದೆ, ಅವರು ಕೂಡ ಬರ್ತಾ ಇದ್ದಾರೆ. ಯಾಕೆಂದರೆ ಅವ್ರು ಜಾಸ್ತಿ ಬರಲ್ಲ ಎಲ್ಲವೇ, ಅವರು ಕೂಡ ಬರ್ತಾ ಇದ್ದಾರೆ. ಇದರೊಟ್ಟಿಗೆ ನಿಜವಾಗ್ಲೂ ಕೂಡ ಕಾವ್ಯ ಗಿಲ್ಲಿಯವರ ಒಂದು ಫಸ್ಟ್ ಫೋಟೋಶೂಟ್, ಫಸ್ಟು ಅವ್ರು ಏನು ಮಾತಾಡ್ತಾರೆ, ಫಸ್ಟು ಒಂದು ಅವ್ರ ಜೋಡಿ ಹೇಗಿರುತ್ತೆ ಒಂದು ಇದ್ರ ಮೇಲೆ, ತೆರೆ ಮೇಲೆ, ಇದೆಲ್ಲವನ್ನು ನೋಡೋಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಇದರೊಟ್ಟಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು ಈಗ ಒಂದೇನೆ, ಒಂದು ಜೋಡಿ ಹಿಟ್ಟಾಗಿದೆ, ಒಂದು ಜೋಡಿ ಸಿನಿಮಾನ ಮತ್ತೊಂದು ಮಾಡ್ತಿದೆ ಅಂತಂದರೆ ಅಟ್ಲೀಸ್ಟ್ ಆಯಿತಾ, ನಿಮಗೆ ಒಳ್ಳೇದು ಬಯಸೋಕ್ಕಾಗಿದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಬಯಸ್ಬೇಡಿ, ಬ್ಲೆಸ್ ಮಾಡಿ. ಓಕೆ ಅಪ್ಪ, ನಮ್ಮ ಜೊತೆಲಿ ಯಾರೋ ಇರೋರು ಒಂದು ಮೂವಿ ಮಾಡ್ತಾ ಇದ್ದಾರೆ, ಸೂಪರಾಗಿರಲಿ ಅಂತ. ಯಾಕೆಂದರೆ ಕಾವ್ಯ ಗಿಲ್ಲಿಯವರ ಈ ಫಸ್ಟ್ ಮೂವಿಯ ಒಂದು ಈ ಏನು ಇದಿದೆ ಆಯಿತಾ, ಈ ಗ್ರ್ಯಾಂಡು ಸೆಲೆಬ್ರೇಷನ್ ಏನಿದೆ, ನಿಜವಾಗ್ಲೂ ಕೂಡ ತುಂಬ ಜನಕ್ಕೆ ಒಂಥರ ಕಣ್ಕುಗ್ತಾ ಇದೆ ಅಂತಲೇ ಹೇಳ್ಬೋದು. ಇಟ್ಸ್ ಓಕೆ, ನೋಡೋಣ ಗಿಲ್ಲಿ ಮತ್ತು ಕಾವ್ಯ ಅವರ ಫಸ್ಟ್ ಸಿನಿಮಾದ ಮುಹೂರ್ತ, ಅದೇ ರೀತಿ ಫಸ್ಟ್ ಸಿನಿಮಾದ ಒಂದು ಆ ಜೋಡಿಯಾಗಿ ಅವರು ಹೇಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಳ್ತಾರೆ, ಕ್ಯಾಮ್ರಾನ ಹೇಗೆ ಫೇಸ್ ಮಾಡ್ತಾರೆ, ಇದೆಲ್ಲವನ್ನು ನೋಡೋಕೆ ನಾನು ಕಾಯ್ತಾ ಇದ್ದೀನಿ. ಅದೇ ರೀತಿ ಮೀಡಿಯಾ ಮಿತ್ರರು ಕೇಳುವಂತಹ ಕ್ವಶನ್ನು, ಯಾಕೆಂದರೆ ಮೀಡಿಯಾ ಮಿತ್ರರು 100% ಕೇಳ್ತಾರೆ, ಗಿಲ್ಲಿ ಕಾವ್ಯ ಸಿನಿಮಾ ಮಾಡ್ತಿದ್ದೀರಲ್ವ, ಹಾಗಾದರೆ ನೀವಿಬ್ಬರು ನಿಜ ಜೀವನದಲ್ಲೂ ಜೋಡಿ ಆಗ್ತೀರಾ, ಏನಾದರೂ ಮುಂದೆ ಫ್ಯೂಚರಲ್ಲಿ ಮದುವೆ ಆಗ್ತೀರಾ, ಇವೆಲ್ಲವನ್ನು ಕೂಡ ನಮ್ಮ ಮೀಡಿಯಾ ಮಿತ್ರರು ಅಂದರೆ ಮೀಡಿಯಾದಲ್ಲಿ ಆಯಿತಾ ಕ್ವಶನ್ ಮಾಡೇ ಮಾಡ್ತಾರೆ. ಅದಕ್ಕೆ ಗಿಲ್ಲಿ ಕಾವ್ಯ ಅವರ ಉತ್ತರ ಏನಿರುತ್ತೆ ಇದೆಲ್ಲವನ್ನು ನೋಡೋಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ಒಂದು ಸಿನಿಮಾ ನಿಜವಾಗ್ಲೂ ಕೂಡ ಒಂದು ಹಳ್ಳಿ ಸೊಗಡಿನ ಸಿನಿಮಾ, ಹಾಗಾಗಿ ಒಂದು ವಿಲೇಜ್ ಲವ್ ಸ್ಟೋರಿ ಅನ್ನೋದು ಗೊತ್ತಾಗ್ತಾ ಇದೆ. ವಿಲೇಜ್ ಲವ್ ಸ್ಟೋರಿ ಆಗಿರೋದ್ರಿಂದ ಗಿಲ್ಲಿ ಕಾವ್ಯ ಅವರ ಕೆಮಿಸ್ಟ್ರಿ ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ನೀವು ಯಾರ್ಯಾರಿಗೆಲ್ಲ ಗಿಲ್ಲಿ ಕಾವ್ಯ ಅವ್ರನ್ನ ಜೋಡಿ ಆಗಿ ನೋಡೋಕ್ಕೆ ಜೂನ್ 21ನೇ ತಾರೀಕು ಕಾಯ್ತಾ ಇದ್ದೀರಾ ನನಗೆ ಕಮೆಂಟ್ ಮಾಡಿ. ಅದೇ ರೀತಿ ಈ ಒಂದು ಸಿನಿಮಾ ನಿಜವಾಗ್ಲೂ ಗಿಲ್ಲಿಗೆ ಒಂದು ಮೈಲ್ ಸ್ಟೋನ್ ಆಗುತ್ತೆ ಅಂತ ಯಾರ್ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಾ ಕಮೆಂಟ್ ಮಾಡಿ. ಅದೇ ರೀತಿ ಗಿಲ್ಲಿ ಕಾವ್ಯ ಅವರ ಒಂದು
ಫಸ್ಟ್ ಒಂದು ಫೋಟೋ ಶೂಟು, ಒಂದು ಪ್ರಮೋಷನ್ ಶೂಟು, ಆಯಿತಾ, ಹೇಗಿರ್ಬೋದು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ. ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಕಮೆಂಟ್ ಮಾಡಿ. ಅದರೊಟ್ಟಿಗೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.